ಕ್ರಾಂತಿಯ ಬಳಿಕ ಇದೀಗ ರಾಜ್ಯ ರಾಜಕಾರಣದಲ್ಲಿ ಎಲ್ಲೋ ಒಂದು ಕಡೆ ಶಾಂತಿ ನೆಲೆಸಿದಂತೆ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಕಳೆದ ಶನಿವಾರವಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನಿಸಿ ಎಲ್ಲೋ ಒಂದು ಕಡೆ ಅವರು ಅಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಜೊತೆಗೆ ಅವರಿಗೆ ಬೇಕಾದ ಪಕ್ಷದಲ್ಲಿ ಯಾವೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಉಭಯ ನಾಯಕರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಸಾಕಷ್ಟು ಒಂದು ಚರ್ಚೆ ಮಾಡಿದ್ರು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಹ ಸಾಕಷ್ಟು ಕುತೂಹಲವನ್ನು ಕೆರಳಿಸಿತ್ತು. ಆದರೆ ಅಂತಿಮವಾಗಿ ಇಬ್ಬರು ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ, ನಾವಿಬ್ಬರು ಜೊತೆಯಾಗಿ ನಡೆಯುತ್ತೇವೆ, ಜೊತೆಯಾಗಿ ಸಾಗುತ್ತೇವೆ, ಡಿ ಕೆ ಶಿವಕುಮಾರ್ ಹಾಗೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡೇ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸುತ್ತೇವೆ, ಹೈಕಮಾಂಡ್ ಆದೇಶದಂತೆ ನಾವು ಮುನ್ನಡೆಯುತ್ತೇವೆ, ಹೈಕಮಾಂಡ್ ಆದೇಶವೇ ನಮಗೆ ಅಂತಿಮ ಅನ್ನೋ ಮಾತುಗಳನ್ನು ಇಬ್ಬರು ನಾಯಕರು ಹೇಳಿದ್ರು. ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು, ಸಿದ್ದರಾಮಯ್ಯನವರ ಪ್ರತಿಯೊಂದು ಮಾತಿಗೂ ನನ್ನ ಸಹಮತವಿದೆ ಅನ್ನೋ ಒಂದು ಸಿಂಗಲ್ ಲೈನ್ ಉತ್ತರವನ್ನು ಡಿ ಕೆ ಶಿವಕುಮಾರ್ ಕೂಡ ಅಂತಿಮವಾದ ಸಾರಾಂಶದ ಲೆಕ್ಕಾಚಾರದಲ್ಲಿ ನೋಡಿದಾಗ ಈ ಡಿ ಕೆ ಶಿವಕುಮಾರ್ ಕೂಡ ಈ ಮಾತನ್ನ ಹೇಳಿದ್ರು. ಆದರೆ ಡಿ ಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು, ನಾನು ಸಹ ಮುಖ್ಯಮಂತ್ರಿ ಅವರನ್ನ ನನ್ನ ಮನೆಗೆ ಆಹ್ವಾನಿಸ್ತೀನಿ, ಬ್ರೇಕ್ಫಾಸ್ಟ್ಗೆ ಆಹ್ವಾನಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಶೀಘ್ರದಲ್ಲೇ ಇದಕ್ಕೆ ನಾನು ಒಂದು ಅಪ್ಡೇಟ್ ಕೊಡ್ತೀನಿ ಅನ್ನೋ ಮಾತನ್ನ ಸಹ ಡಿ ಕೆ ಶಿವಕುಮಾರ್ ಹೇಳಿದ್ರು. ಅದರಂತೆ ನಾಳೆ ಅಂದ್ರೆ ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಅಂದರೆ ಡಿಸೆಂಬರ್ 2 ಮಂಗಳವಾರ 9:30 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಖಾಸಗಿ ನಿವಾಸಕ್ಕೆ ತೆರಳಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲಿದ್ದಾರೆ. ಈ ಮೂಲಕ 2ನೇ ಬಾರಿ ನಮ್ಮಲ್ಲಿ ಯಾವುದೇ ರೀತಿಯಾದ ಗೊಂದಲವಿಲ್ಲ, ನಾವು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀವಿ, ನಾವು ಹೈಕಮಾಂಡ್ ಆದೇಶಕ್ಕೆ ತಲೆ ಬಾಗ್ತೀವಿ ಅನ್ನೋದನ್ನ ಮತ್ತೊಂದು ಒಂದು ಫೋಟೋ ರೀತಿಯಲ್ಲಿ ಒಂದು ಸಂದೇಶವನ್ನ ಕೊಡಲು ಎಲ್ಲ ಒಂದ್ ಕಡೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಈಗಾಗಲೇ ಒಂದು ಬಾರಿ ಆಲ್ರೆಡಿ ಸಿದ್ದರಾಮಯ್ಯನವರ ಸರ್ಕಾರಿ ನಿವಾಸದಲ್ಲಿ ಈಗಾಗಲೇ ಈ ರೀತಿಯಾದ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು. ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ಎಲ್ಲ ಒಂದ್ ಕಡೆ ವಿಪಕ್ಷಗಳಿಗೂ ಒಂದು ಸಂದೇಶವನ್ನು ರವಾನಿಸಿದ್ರು, ಜೊತೆಗೆ ರಾಜ್ಯದ ಜನತೆಗೂ ಸಹ ಒಂದು ಗಟ್ಟಿಯಾದ ಸಂದೇಶವನ್ನು ರವಾನಿಸಿದ್ರು. ಜೊತೆಗೆ ಹೈಕಮಾಂಡ್ ನಾಯಕರಿಗೂ ನೀವು ಹೇಳಿದಂತೆ ನಾವು ಕೇಳಿದ್ದೇವೆ ಅನ್ನೋ ಮಾತನ್ನ ಎಲ್ಲ ಒಂದ್ ಕಡೆ ಅವ್ರಿಗೂ ಹೇಳಿದಂತೆ ಆ ಒಂದು ಫೋಟೋ ಹೇಳ್ತಾ ಇತ್ತು. ಆದ್ರೆ ಇದೀಗ 2ನೇ ಫೋಟೋಗೆ ಮತ್ತೊಂದು ವೇದಿಕೆ ಸಜ್ಜಾಗ್ತಾ ಇರುವಂತದ್ದು. ಡಿ ಕೆ ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯನವರು ಬಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲಿದ್ದಾರೆ. ಈ ಮೀಟಿಂಗ್ ಸಹ ಸಾಕಷ್ಟು ಒಂದು ಕುತೂಹಲವನ್ನು ಕೆರಳಿಸ್ತಾ ಇರುವಂತದ್ದು. ಈಗಾಗಲೇ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಮಾತಿನಂತೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿಯೇ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲಿದ್ದಾರೆ. ಇದೆಲ್ಲ ಒಂದು ಕಡೆ ಆದ್ರೆ ಇದು ರಾಜ್ಯ ರಾಜಕಾರಣದಲ್ಲಿನ ಸದ್ಯದ ಕ್ರಾಂತಿಯ ಬದಲಿಗೆ ಶಾಂತಿಯ ವಿಚಾರವಾದರೆ, ಇನ್ನು ದೆಹಲಿಯಲ್ಲಿ ನಾವು ನೋಡಿದಾಗ ಈಗಾಗಲೇ ರಾಜ್ಯದಲ್ಲಿ ಸದ್ಯದ ಮಟ್ಟಿಗೆ ನಾಯಕತ್ವದ ವಿಚಾರ ಶಾಂತ ಸ್ವರೂಪವನ್ನು ಪಡೆದುಕೊಂಡಂತೆ ಕಂಡು ಬರ್ತಾ ಇದೆ. ಇದೇ ವಿಚಾರಕ್ಕೆ ಶನಿವಾರವೂ ಸಹ ಒಂದು ಮೀಟಿಂಗ್ ಆಯಿತು. ಅದಲ್ಲದೆ ದೆಹಲಿಯಲ್ಲೂ ಸೋನಿಯಾ ಗಾಂಧಿ ಜೊತೆಗೆ ರಾಹುಲ್ ಗಾಂಧಿ ಅವರ ಮನೆಯಲ್ಲೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಮೀಟಿಂಗ್ ಆಯಿತು. ಈ ಮೀಟಿಂಗ್ ನಲ್ಲಿ ರಾಹುಲ್ ಗಾಂಧಿ ಅವರ ಒಲವು ಸಿದ್ದರಾಮಯ್ಯನವರ ಕಡೆ ಕಂಡು ಬಂದ್ರೆ, ಸೋನಿಯಾ ಗಾಂಧಿ ಅವರು ಈ ವಿಚಾರದ ಬಗ್ಗೆ ಎಲ್ಲ ಒಂದ್ ಕಡೆ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಲ್ಲದೆ ಮತ್ತೊಂದು ಕಡೆ ರಾಜ್ಯದವರೇ ಆಗಿರುವ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಯಾವುದೇ ರೀತಿಯಾದ ಕಪ್ಪು ಚುಕ್ಕೆ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ತಮ್ಮದೇ ಆದ ರೀತಿಯಲ್ಲಿ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಇಲ್ಲಿ ನೋಡಿದಾಗ ನಾನು ಯಾರ ಬಣವನ್ನು ಸೇರಿಲ್ಲ, ನಾನು ಯಾರ ಪರವಾಗಿಯೂ ಇಲ್ಲ, ನಾನು ನ್ಯೂಟ್ರಲ್ ಆಗಿಯೇ ಇದ್ದೇನೆ, ನ್ಯೂಟ್ರಲ್ ಆಗಿಯೇ ಒಬ್ಬ ಎಐಸಿಸಿ ಅಧ್ಯಕ್ಷನಾಗಿ ಕಾರ್ಯವನ್ನ ಮಾಡ್ತಾ ಇದ್ದೇನೆ, ಅದರಲ್ಲೂ ಕರ್ನಾಟಕ ನನಗೆ ಮುಖ್ಯ. ಈ ನಿಟ್ಟಿನಲ್ಲಿ ನೀವು ಯಾವುದೇ ಗಟ್ಟಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಿ, ನಿರ್ಧಾರ ಗಟ್ಟಿಯಾಗಿರಬೇಕು, ಯಾರ ಪರವಾಗಿಯೂ ಇರಬಾರದು, ಯಾರ ವಿರೋಧವಾಗಿಯೂ ಆ ರೀತಿಯಾಗಿ ಅವರಿಗೆ ಅನಿಸಬಾರದು. ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ನೀವೊಂದು ನಿರ್ಧಾರವನ್ನ ಪಡೀರಿ ಅನ್ನೋ ಮಾತನ್ನ, ಒಂದು ಮನವಿಯನ್ನ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರ ಬಳಿ ಇಟ್ಟಿರುವಂತದ್ದು. ಈ ಎಲ್ಲ ವಿಚಾರಗಳ ಬದಲಿಗೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರನ್ನ ಮುಂದುವರಿಸಲು ಎಲ್ಲ ಒಂದು ಕಡೆ ಮನಸ್ಸು ಮಾಡಿದಂತೆ ಕಂಡು ಬರ್ತಾ ಇದೆ. ಆದರೆ ಇದಕ್ಕೆ ರಾಜ್ಯದಲ್ಲಿನ ಕೆಲವು ಪ್ರಸ್ತುತ ರಾಜಕೀಯ ಘಟನೆಗಳನ್ನ ಅಥವಾ ಬೆಳವಣಿಗೆಗಳನ್ನ ಗಮನಿಸಿದಾಗ ಹೈಕಮಾಂಡ್ ನಾಯಕರಿಗೂ ಸಹ ಸಾಕಷ್ಟು ಒಂದು ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಇದೀಗ ಸದ್ಯದ ಮಟ್ಟಿಗೆ ಶಾಂತ ಸ್ವರೂಪ ಪಡೆದಿರುವ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿಯಲ್ಲಿ ಕೂಡ ಮಾತುಕತೆ ಆಗಿದೆ. ಮಾತುಕತೆಯಲ್ಲಿ ಒಂದು ಅಂತಿಮ ನಿರ್ಧಾರ ಇದುವರೆಗೆ ಸ್ಪಷ್ಟವಾಗಿ ಹೊರಬಿದ್ದಿಲ್ಲ. ಆದರೆ ಮತ್ತೆ ಸಂಸತ್ ಭವನದಲ್ಲಿ ಇದೇ ವಿಚಾರವಾಗಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಎಐಸಿಸಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಹ ಅಲ್ಲಿ ಆ ಮೀಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ. ಯಾಕಂದ್ರೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಸುರ್ಜೇವಾಲಾ ಅವರು ಭಾಗಿಯಾಗಿರಲಿಲ್ಲ. ಈ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಇನ್ನಿತರ ವಿಚಾರಗಳಿಗೆ ಬರ್ತಾರೆ. ಆದ್ರೆ ಬೆಂಗಳೂರಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ ಅನ್ನೋ ವಿಚಾರ ಗೊತ್ತಾದ್ರೂ ಸಹ ಎಲ್ಲೋ ಒಂದ್ ಕಡೆ ಬೆಂಗಳೂರಿನತ್ತ ಮುಖ ಮಾಡ್ತಿಲ್ಲ ಅನ್ನೋದು ಸಾಕಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಸಾಕಷ್ಟು ಚರ್ಚೆ ಆಗಿರುವ ಮಾತಾಗಿರುವಂತದ್ದು. ಜೊತೆಗೆ ಹೈಕಮಾಂಡ್ ನಾಯಕರಿಗೂ ಸಹ ಇದೊಂದು ತಲೆನೋವಾಗಿರುವ ವಿಚಾರವೇ. ಕರ್ನಾಟಕ ರಾಜಕೀಯ ಅಂತ ಅಂದ್ರೆ ತಲೆನೋವಾಗಿರುವ ವಿಚಾರವೇ. ಯಾಕಂದ್ರೆ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ದೊಡ್ಡ ರಾಜ್ಯ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ತೆಲಂಗಾಣ ಹೊರತುಪಡಿಸಿದ್ರೆ ಕರ್ನಾಟಕ ಮತ್ತೊಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಹೀಗಾಗಿ ಕರ್ನಾಟಕ ಕಾಂಗ್ರೆಸ್ವನ್ನ ಯಾವುದೇ ರೀತಿಯಾಗಿ ನಾವು ಡ್ಯಾಮೇಜ್ ಮಾಡಬಾರ್ದು, ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನು ನಾವು ಕರ್ನಾಟಕದಲ್ಲಿ ಉಳಿಸಿಕೊಳ್ಳಬೇಕು, ಗಟ್ಟಿಯಾಗಿ ನಾವು ನೆಲೆಯೂರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು
ಹೈಕಮಾಂಡ್ ಯೋಚನೆ ಮಾಡ್ತಿರುವಂತೆ ಕಂಡು ಬರ್ತಾ ಇದೆ. ಆದರೆ ಕರ್ನಾಟಕದ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನ್ಯೂಟ್ರಲ್ ಆಗಿ ಇರುವ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿರ್ಧಾರ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ, ಜೊತೆಗೆ ಅವರ ಪುತ್ರ ಅಂದ್ರೆ ಸದ್ಯ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರ ರಾಜಕೀಯ ಭವಿಷ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುವ ಸಾಧ್ಯತೆಗಳು ಇರುವುದುಂಟು. ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಅಂತಿಮವಾಗಿ ಈ ನಾಯಕತ್ವ ಬದಲಾವಣೆ ಚೆಂಡನ್ನ ಸೋನಿಯಾ ಗಾಂಧಿ ಅವರ ಅಂಗಳಕ್ಕೆ ತಳ್ಳಿದ್ದಾರೆ ಅಂತ ಹೇಳ್ಬಹುದಾಗಿದೆ. ಸಂಸತ್ ಭವನದಲ್ಲಿ ನಡೆಯಲಿರುವ ಮೀಟಿಂಗ್ ನಲ್ಲಿ ಸುರ್ಜೇವಾಲಾ ಅವರು ಭಾಗಿಯಾಗ್ತಾರೆ, ಖರ್ಗೆ ಅವರು ಕೂಡ ಇರ್ತಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ನಡೆಯಲಿರುವ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ರಾಜ್ಯ ನಾಯಕತ್ವದ ಕುರಿತು ಅಂತಿಮ ಒಂದು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಅಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡ ಬಳಿಕ ರಾಜ್ಯದ DCM DK ಶಿವಕುಮಾರ್ ಆಗಲಿ, CM ಸಿದ್ದರಾಮಯ್ಯನವರನ್ನ ಎಲ್ಲ ಒಂದ್ ಕಡೆ ನೀವು ದೆಹಲಿಗೆ ಬನ್ನಿ, ಇಲ್ಲಿ ಕುಳಿತುಕೊಂಡು ನಾವು ಮಾತುಕತೆ ಮಾಡೋಣ, ಎಲ್ಲ ವಿವಾದಗಳಿಗೆ ಇತಿಶ್ರೀ ಹಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಈ ವಾರದ ಅಂತ್ಯದಲ್ಲಿ ಇಬ್ಬರು ನಾಯಕರನ್ನ ದೆಹಲಿಗೆ ಕರೆಯಿಸಿಕೊಳ್ಳುವ ಸಾಧ್ಯತೆ ದಟ್ಟವಾಗಿರುವಂತದ್ದು. ಈ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ ವಲಯದಲ್ಲಿ ಹರಿದಾಡ್ತಾ ಇದೆ. ಅಲ್ಲದೆ ಇದೇ ವಿಚಾರವನ್ನು ನೋಡಿದಾಗ ಒಂದು ಮಾತಿದೆ, ಕಾಂಗ್ರೆಸ್ ಅಂದ್ರೆ ಈ ಕಾಂಗ್ರೆಸ್ ಪಕ್ಷದ ಸದ್ಯದ ಬೆಳವಣಿಗೆಗಳ ಕುರಿತು ಒಂದು ಮಾತನ್ನ ನಾವು ಇಲ್ಲಿ ನೆನಪಾಗುತ್ತೆ. ತಂದೆ ತಾಯಿ ಅಂದ್ರೆ ಜಗಳದ ನಡುವೆ ಕೂಸು ಬಡವಾಯಿತು ಅನ್ನೋ ಲೆಕ್ಕಾಚಾರದಲ್ಲಿ ಇದೀಗ ಶಾಸಕರ ಪರಿಸ್ಥಿತಿ, ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ಆ ಒಂದು ಲೆಕ್ಕಕ್ಕೆ ತಲುಪಿದೆ ಅಂತಾನೆ ಹೇಳ್ಬೋದಾಗಿದೆ. ಒಂದು ಕಡೆ ಈಗಾಗಲೇ ನಾಯಕತ್ವದ ವಿಚಾರ ತಣ್ಣಗಾಗಿದೆ, ಆದ್ರೆ ಮುಂದಿನ ಹಂತದಲ್ಲಿ ಹೈಕಮಾಂಡ್ ನಾಯಕರು ಎಲ್ಲೋ ಒಂದು ಕಡೆ ಒಂದು ನಿರ್ಧಾರ ಪಡೆದ್ರೆ ನಾವು ಯಾರನ್ನ ಭೇಟಿಯಾಗೋಣ, ಯಾರ ಬಳಿ ಹೋಗೋಣ ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಶಾಸಕರಲ್ಲಿ ಮೂಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಶಾಸಕರು ಅದರಲ್ಲಿ DK ಶಿವಕುಮಾರ್ ಪರವಾಗಿ ಇದ್ದಾರೆ, ಸಿದ್ದರಾಮಯ್ಯನವರು ಪರವಾಗಿದ್ದಾರೆ, ಆದರೆ ಕೆಲವೊಬ್ರು ನ್ಯೂಟ್ರಲ್ ತಟಸ್ಥರು ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿಯೇ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಕಂಟಿನ್ಯೂ ಮಾಡಿದ್ರೆ ಅವ್ರ ಬಳಿ ಹೋಗಬೇಕು, ಮತ್ತೊಂದು ಕಡೆ DK ಶಿವಕುಮಾರ್ ಅವರಿಗೆ ಎಲ್ಲ ಒಂದ್ ಕಡೆ ಪಟ್ಟ ಒಲಿದ್ರೆ ಅವ್ರ ಬಳಿ ಹೋಗಬೇಕು. ಒಂದು ವೇಳೆ ಯಾರಿಗೂ ಒಲಿಲಿಲ್ಲ ಅಂದ್ರೆ ನಾವು ಹೆಂಗ್ ಮಾಡೋದು, ಇದೇ ಅಂದ್ರೆ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆದ್ರೆ ನಾವು ಸಿದ್ದರಾಮಯ್ಯನವರೇ ಬಳಿ ಹೋಗಬೇಕು, DK ಶಿವಕುಮಾರ್ ಬಳಿ ಹೋದ್ರೆ ಮತ್ತೊಂದು ಕಡೆ ಎಲ್ಲ ಒಂದ್ ಕಡೆ ಬೇರೆ ರೀತಿಯಾದ ಒಂದು ವಿಚಾರ ನಮ್ಮ ಬಗ್ಗೆ ಎಲ್ಲ ಒಂದು ಪಕ್ಷದಲ್ಲಿ ಹರಿದಾಡುತ್ತೆ. ಸಹಜವಾಗಿಯೇ ಶಾಸಕರ ವಿಚಾರದಲ್ಲಿ ನೋಡಿದಾಗ ಅನುದಾನಕ್ಕಾಗಿ ಅವರು CM DCM ಬಳಿ ಹೋಗ್ಲೇಬೇಕು, ಅದು ಅವರ ಕರ್ತವ್ಯ, ಅದು ಅವರ ಜವಾಬ್ದಾರಿ. ಆದ್ರೆ ಸಿದ್ದರಾಮಯ್ಯನವರ ಬಳಿ ಹೋದ್ರೆ DK ಶಿವಕುಮಾರ್ ಬನಕ್ಕೆ ಎಲ್ಲ ಒಂದ್ ಕಡೆ ಬೇಜಾರು, DK ಶಿವಕುಮಾರ್ ಬಳಿ ಹೋದ್ರೆ ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರ ಬನಕ್ಕೆ ಬೇಜಾರು. ಈ ಒಂದು ಪೇಜಿಗೆ ಶಾಸಕರು ಎಲ್ಲ ಒಂದ್ ಕಡೆ ಸಿಲುಕಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ನಾಯಕತ್ವ ಬದಲಾವಣೆಗೆ ಆರಂಭದಲ್ಲಿ DK ಶಿವಕುಮಾರ್ ಬಣ ಸಾಕಷ್ಟು ಒಂದು ಒತ್ತಡವನ್ನು ಹೇರಿತು, ಜೊತೆಗೆ ನಾವು ನಾಯಕತ್ವವನ್ನು ಬಿಟ್ಟು ಕೊಡೋದಿಲ್ಲ ಅನ್ನೋದಾಗಿ ಸಿದ್ದರಾಮಯ್ಯನವರು ಬಣ ಸಾಕಷ್ಟು ತಮ್ಮದೇ ಆದ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇತ್ತು. ಆದ್ರೆ ಅಂತಿಮವಾಗಿ ಇದೀಗ ಬನ ಬಡಿದಾಟಕ್ಕೆ ಎಲ್ಲ ಒಂದ್ ಕಡೆ ಬ್ರೇಕ್ ಬಿದ್ದಂತೆ ಕಂಡು ಬರ್ತಾ ಇದ್ರು ಸಹ ಕುರ್ಚಿ ಕದನಕ್ಕೆ ಎಲ್ಲ ಒಂದ್ ಕಡೆ ಒಳಗೆ ಗುದ್ದಾಟ ನಡೀತಾನೆ ಇದೆ ಅಂತಾನೆ ಹೇಳ್ಬೋದಾಗಿರುವಂತದ್ದು. ಯಾಕಂದ್ರೆ ಶಾಸಕರ ಪರಿಸ್ಥಿತಿ ಈ ರೀತಿ ಆಗಿದೆ, ಅನುದಾನಕ್ಕಾಗಿ ಒಂದ್ ಕಡೆ DCM ಕಡೆ ಹೋಗ್ಬೇಕಾ CM ಕಡೆ ಹೋಗ್ಬೇಕಾ ಅನ್ನೋ ಗೊಂದಲದಲ್ಲಿದ್ದಾರೆ. ಜೊತೆಗೆ ಎಲ್ಲ ಒಂದ್ ಕಡೆ ನಾಳೆ ಇವರು DK ಶಿವಕುಮಾರ್ CM ಆದ್ರೆ ನಮ್ಮನ್ನ ಅವರ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ತಾರಾ ಅನ್ನೋದು, ಸೇರಿಸ್ಕೊಳ್ಬೇಕು ಅನ್ನೋ ಒಂದು ಇರಾದೆಯಲ್ಲಿ ಕೆಲವು ಶಾಸಕರಿದ್ದಾರೆ. ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಆದ್ರೆ, ಪುನರ್ರಚನೆ ಆದ್ರೆ, ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆದ್ರೆ ಅವ್ರ ಬಣದಲ್ಲಿ ಅವರ ಸಚಿವ ಸಂಪುಟದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳೋಕೆ ಸಚಿವರಾಗ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಶಾಸಕರು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಶಾಸಕರಲ್ಲೂ ಒಂಥರ ಗೊಂದಲ ಮೂಡಿದೆ. ಆದ್ರೆ ಅಂತಿಮವಾಗಿ ನಾಯಕತ್ವದ ವಿಚಾರ ಇದೀಗ ಸೋನಿಯಾ ಗಾಂಧಿ ಅಂಗಳವನ್ನ ತಲುಪಿದ್ದು, ಅಲ್ಲಿ ಯಾವ ರೀತಿಯಾದ ನಿರ್ಧಾರವನ್ನ ಸೋನಿಯಾ ಪ್ರಕಟಿಸುತ್ತಾರೆ, ಒಂದು ವೇಳೆ ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತಾರ ಅಥವಾ ಅಂದ್ರೆ ಬೆಳಗಾವಿಯ ಅಧಿವೇಶನದ ಬಳಿಕ, ಚಳಿಗಾಲದ ಅಧಿವೇಶನದ ಬಳಿಕ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಗೌರವಯುತವಾಗಿ ಬೀಳ್ಕೊಡುಗೆ ಕೊಡ್ತಾರ, ಅದಾದ ನಂತರ CM ಆಗಿ DK ಶಿವಕುಮಾರ್ ಅವರಿಗೆ ಆಯ್ಕೆ ಮಾಡ್ತಾರ ಅನ್ನೋದು ಸಾಕಷ್ಟು ಇಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರ ಬಣ ತಮ್ಮದೇ ಆದ ವಾದ ಮಂಡಿಸ್ತಾ ಇದ್ರೆ, DK ಶಿವಕುಮಾರ್ ಬಣವು ತಮ್ಮ ಹಠವನ್ನು ಬಿಟ್ಟಂತೆ ಕಂಡು ಬರ್ತಾ ಇಲ್ಲ. ಆದ್ರೆ ಅಂತಿಮವಾಗಿ ಯಾವೆಲ್ಲ ನಿರ್ಧಾರವನ್ನ ಸೋನಿಯಾ ಗಾಂಧಿ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಇಲ್ಲಿ ಕುತೂಹಲವನ್ನ ಮೂಡಿಸ್ತಾ ಇದೆ. ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.